ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ವಿಜ್ಞಾಪನೆ ಸೇವೆ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೊಲೋಸೆ 1ನೇ ಅಧ್ಯಾಯ 11-12 ವಚನಗಳು. ಕೊಲೋಸೆ 1:11-12 ದೇವರ ವಾಕ್ಯ ಹೀಗೆ ಹೇಳ್ತದೆ: ಆತನ ಮಹಿಮೆ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡುವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ಕರ್ತನು ತಾನೇ ನಮಗೆ ತನ್ನ ವಿಶೇಷವಾದ ಕೃಪೆಯನ್ನು ತನ್ನ ಆತ್ಮನ ಮೂಲಕ ಒದಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸಭೆಗಾಗಿ ಸಭಿಕರಿಗಾಗಿ ಯಾವುದೆಲ್ಲ ವಿಧದಲ್ಲಿ ಪ್ರಾರ್ಥಿಸಬಹುದೆನ್ನುವಂಥ ಒಂದು ಕೆಲವಾರು ಅಂಶಗಳನ್ನ ದೇವರು ಈ ಸಂಗತಿಗಳಿಂದ ನಮಗೆ ಕಲಿಸ್ತಾನೆ. ಕೆಲವಾರು ಅಲ್ಲ, ಈ ಪರಿಪೂರ್ಣ ಅಂಶಗಳನ್ನ ದೇವರು ನಮಗೆ ಕಲಿಸ್ತಾನೆ. ಇಲ್ಲಿ ನನ್ನ ದಿವಸ ನಾವು 9-10 ವಚನವನ್ನು ಧ್ಯಾನಿಸಿದ್ದೇವೆ. ಇದನ್ನು ನಾವು 10-11-12 ವಚನವನ್ನು ನಾವು ಧ್ಯಾನಿಸೋಣ. ಸಭೆಗೆ, ವಿಶೇಷವಾಗಿ ಕೊಲೊಸ್ಸೆ ಸಭೆಗಾಗಿ ಪೌಲನು ಅವನ ಸಹಚರರು ಮಾಡಿದ ಪ್ರಾರ್ಥನೆ. ಹಾಗಾಗಿ ಅಂತ್ಯದಲ್ಲಿ ಬೇಡಿಕೊಳ್ಳುತ್ತೇವೆ ಎಂಬುದಾಗಿ ಹೇಳ್ತಾನೆ. ಪೌಲನು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ ಹೇಳದೆ ನಾವು ಬೇಡಿಕೊಳ್ಳುತ್ತೇವೆ ಇರಲಿ. ಇಲ್ಲಿ ಕೊಲೊಸ್ಸೆ ಸಭೆಗಾಗಿ ಅವರು ಮಾಡಿದ ಪ್ರಾರ್ಥನೆ ಮುಂದುವರೆದ ಭಾಗ ಹೀಗೆ ಹೇಳ್ತದೆ: ಕೊಲೊಸ್ಸೆ ಸಭೆ ದೇವರ ಮಹಿಮೆ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಬೇಕಂತೆ. ನಮಗೆ ಇದೆಷ್ಟು ಅವಶ್ಯ. ಸೈತಾನನ ಮೇಲೆ ಹೇಗೆ ಹೋರಾಡಬೇಕು ಎಂಬುದು ಅನೇಕ ಸಾರಿ ನಮಗೆ ಗೊತ್ತಿಲ್ಲ. ಅಂಧಕಾರದ ಶಕ್ತಿಗಳು, ದುರಾತ್ಮಗಳು, ದುಷ್ಟ ಶಕ್ತಿಗಳ ವಿರುದ್ಧವಾಗಿ ಹೇಗೆ ಹೋರಾಡಬೇಕೆಂಬುದು ನಮಗೆ ಗೊತ್ತಿಲ್ಲ. ಕೆಲವೊಮ್ಮೆ ವಾಕ್ಯದಿಂದ ಕೆಲವು ಅಂಶಗಳು ಗೊತ್ತಿದ್ರೂ ಅದಕ್ಕೆ ನಾವು ತಕ್ಕ ಸಿದ್ಧತೆಯಲ್ಲಿ ನಮ್ಮನ್ನು ಬಲಪಡಿಸಿಕೊಳ್ಳೇ ಇಲ್ಲ. ಆದುದರಿಂದ ಎದುರಿಸಬೇಕಾದ ಸವಾಲುಗಳ ವಿಚಾರದಲ್ಲಿ ನಾವು ಇದನ್ನು ನೋಡುವಾಗಲಿ ಬರ್ತದೆ: ಆತನ ಮಹಿಮೆ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ. ಪರಿಪೂರ್ಣ ಬಲ. ಯೇಸುಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ದ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಪವಿತ್ರಾತ್ಮನ ನಾವು ಬಲಗೊಳ್ಳುವಂತೆ ಪವಿತ್ರಾತ್ಮನ ಅಭಿಷೇಕ ನಮಗೆ ಅವಶ್ಯ. ನೀವು ಪುಷ್ಟರಾದ ಕಾರಣ ನೊಗಗಳನ್ನ ಮುರಿದು ಬಿಡುವಿರಿ. ಅಥವಾ ಇನ್ನೊಂದು ಭಾಷಾಂತರ ಹೀಗೆ ಹೇಳ್ತದೆ: ನೀವು ಅಭಿಷಕ್ತರಾದ ಕಾರಣ ನೊಗಗಳನ್ನ ಮುರಿದು ಬಿಡುವಿರಿ. ಹಾಗಾದರೆ ವೈರಿ ಹೇರುವ ನೊಗಗಳು, ವೈರಿ ದೇವಜನ ವಿರುದ್ಧವಾಗಿ ಹಾಕುವಂಥ ಬಂಧನದ ಕಣಿಗಳು, ಇವುಗಳನ್ನ ಕಳಚಿ ಹಾಕುವಂತೆ, ನೊಗಗಳನ್ನ ಮುರಿಯುವಂತೆ ದೇವರು ಕೊಡುವ ಅಭಿಷೇಕ ಅವಶ್ಯ. ಹಾಗಾದರೆ ಕ್ರಿಸ್ತನ ಸಭೆಯಲ್ಲಿ ಇರುವ ನಮಗೆ ಈ ಕಾಲದಲ್ಲಿ ಇದೆಷ್ಟೋ ಅವಶ್ಯ. ಈಗ ನಮ್ಮ ಎದುರಿರುವಂಥ ಒಂದೊಂದು ಸವಾಲುಗಳನ್ನ ಜಯಿಸುವುದಕ್ಕಾಗಿ ಇದೆಷ್ಟೋ ಅವಶ್ಯ. ಹಾಗಾಗಿ ಒಬ್ಬರಿನ್ನೊಬ್ಬರಿಗಾಗಿ, ಒಂದು ಸಭೆ ಇನ್ನೊಂದು ಸಭೆಗಾಗಿ, ಒಬ್ಬ ವಿಶ್ವಾಸ ಇನ್ನೊಂದು ಸಭೆಗಾಗಿ, ವಿಶೇಷವಾಗಿ ನಾನಾ ಹೋರಾಟಗಳಲ್ಲಿ ಇರುವಂಥ ದೇವಜನರಿಗಾಗಿ ನಾವು ಪ್ರಾರ್ಥಿಸಬೇಕಾಗ್ತದೆ. ಅವರು ದೇವರ ಮಹಿಮೆ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಮುಂದೆ ಬರ್ತದೆ ಆನಂದಪೂರ್ವಕವಾದ ತಾಳ್ಮೆಯನ್ನು. ನಾನಾ ಪರಿಸ್ಥಿತಿಗಳೊಳಗೆ, ಸವಾಲುಗಳಲ್ಲಿ, ವೇದನೆಗಳಲ್ಲಿ ಹೋಗಬೇಕಾದ್ರೆ ಅದನ್ನು ಕೇವಲ ಆನಂದಕರವಾದದ್ದು ಎಂಬುದಾಗಿ ಎಣಿಸಿ ಅದನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವಂಥದ್ದು ಅವಶ್ಯಕತೆ. ಕರ್ತನಿಂದ ನಮಗುಂಟಾಗುವಂಥ ಉಪಶಮನ, ರಕ್ಷಣೆ ದಿನಕ್ಕಾಗಿ ನಾವು ಮುಂದೆ ದೀರ್ಘಶಾಂತಿ, ಅದರ ತಾಳ್ಮೆಯನ್ನು ದೀರ್ಘಶಾಂತಿನ ಯಾವಾಗಲೂ ತೋರಿಸಬೇಕೆಂಬುದಾಗಿ ಪ್ರಾರ್ಥಿಸಬೇಕು. ದೇವಜನರ ಒಂದು ಒಳ್ಳೆಯ ಲಕ್ಷಣ ಎಲ್ಲವನ್ನು ಸಹಿಸಿಕೊಂಡು ತಾಳ್ಮೆಯಿಂದ ಕಾಯುವಂಥದ್ದು ಅಥವಾ ಸಹಿಸಿಕೊಳ್ಳುವಂಥದ್ದು, ಸುದೀರ್ಘ ಕಾಲಕ್ಕೆ ದೀರ್ಘಶಾಂತಿ. ಹಾಗಾದರೆ ಇಂಥ ಆನಂದಪೂರ್ವಕವು ಒಂದು ಕಡೆ ಬಾಧೆಗಳಲ್ಲಿ ಸಂತೋಷವನ್ನು ಅನುಭವಿಸುವಂಥದ್ದು, ಬಾಧೆಗಳನ್ನ ಸಹಿಸಿಕೊಳ್ಳುವಂಥದ್ದು, ಅವುಗಳಲ್ಲಿ ದೀರ್ಘಶಾಂತರಾಗಿರುವಂಥದ್ದು, ಇಂಥ ಸ್ವಭಾವಗಳನ್ನ ನಾವು ಯಾವಾಗಲೂ ತೋರಿಸೋರಾಗಿರಬೇಕೆಂತಲೂ ಇದನ್ನು ನಾವು ದಿನದಿಂದ ದಿನಕ್ಕೆ ಅಭ್ಯಾಸಿಸಬೇಕಾಗ್ತದೆ. ನಂತರದಲ್ಲಿ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡೋರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ತೇವೆ. ಒಂದು ಕಡೆ ನಾವು ತಾಳ್ಮೆ, ದೀರ್ಘಶಾಂತಿ, ಆನಂದವನ್ನು ಯಾವಾಗಲೂ ತೋರಿಸಬೇಕು. ಇನ್ನೊಂದು ಕಡೆ ದೇವರು ನಮಗೆ ತನ್ನ ಬೆಳಕಿನ ರಾಜ್ಯದಲ್ಲಿ ನಮಗೆ ಬಾಧ್ಯತೆ ಕೊಟ್ಟಿದ್ದಾನೆ. ಅಲ್ಲಿ ಸೇರುವುದಕ್ಕೆ ನಮಗೆ ಯೋಗ್ಯತೆ, ಅರ್ಹತೆಯನ್ನು ಆತನು ಕೊಟ್ಟಿದ್ದಾನೆ. ಹಾಗಾಗಿ ಇಂಥ ಅರ್ಹತೆನ, ಯೋಗ್ಯತೆನ ಕೊಟ್ಟ ತಂದೆಗೆ ನಾವು ಯಾವಾಗಲೂ ಕೃತಜ್ಞತಾಸ್ತುತಿ ಮಾಡುವರಾಗಿರಬೇಕೆಂಬುದಾಗಿ ಇದಕ್ಕಾಗಿ ಆತನು ಪ್ರಾರ್ಥಿಸ್ತಿದ್ದಾನೆ. ಬೇರೆ ಹಾಗಾದರೆ ಕೊಲೊಸ್ಸೆ ಸಭೆಗೆ ಪ್ರಾರ್ಥನೆ ಅವಶ್ಯ ಇರುವುದಾದರೆ ಈಗಿನ ಕಾಲದಲ್ಲಿರುವಂಥ ಕ್ರಿಸ್ತನ ಸಭೆಗೆ ಈ ಪ್ರಾರ್ಥನೆ ಎಷ್ಟೋ ಅವಶ್ಯ. ಒಬ್ಬೊಬ್ಬ ವಿಶ್ವಾಸಿಯು ಆತನು ದೇವರ ಮಹಿಮೆ ಶಕ್ತಿ ಪ್ರಕಾರ ಪರಿಪೂರ್ಣ ಬಲವನ್ನು ಹೊಂದಬೇಕು. ಅವರು ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು, ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸೋರಾಗಬೇಕು.
ಬೆಳಕಿನ ರಾಜ್ಯದೊಳಗೆ ದೇವಜನರಿಗೆ ಬಾಧ್ಯತೆಯನ್ನು ಅನುಭವಿಸೋದಕ್ಕಾಗಿ ಆತ ಪಾಲು ಹೊಂದುವುದಕ್ಕಾಗಿ ನಮ್ಮನ್ನು ಯೋಗ್ಯರಾನಾಗಿ ಕರೆದ ತಂದೆಗೆ ನಾವು ಕೃತಜ್ಞತಾಸ್ತುತಿ ಸಲ್ಲ. ಈ ಪ್ರಾರ್ಥನೆ ಈಗಲೂ ಅಷ್ಟೇ ಅವಶ್ಯ. ಇದು ನಿಮಗೂ ಅವಶ್ಯ, ಇದು ನನಗೂ ಅವಶ್ಯ. ಪರಸ್ಪರ ಒಬ್ಬರಿಗೊಬ್ಬರು ನಾವು ಇದನ್ನು ಬೇಡಿಕೊಳ್ಳಲೇಬೇಕಾಗ್ತದೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ತಂದೆಗೆ ವಿಜ್ಞಾಪನೆ ಸೇವೆಯಲ್ಲಿ ಸಭೆಗಾಗಿ ಹೇಗೆ ಪ್ರಾರ್ಥಿಸಬೇಕೆಂಬುದನ್ನು ಈ ವಾಕ್ಯಗಳಲ್ಲಿ ಕಲಿಸಿಕೊಡುವ ದೇವರೇ ನಿನಗೆ ಸ್ತೋತ್ರ. ದೇವರೇ, ನಾವೂ ಸಹ ಈಗಿರುವಂಥ ಕ್ರಿಸ್ತನ ಸಭೆ, ಅದರಲ್ಲಿಂಥ ಪ್ರತಿಯೊಬ್ಬ ವಿಶ್ವಾಸಿಗಳು, ಮುಂದೆ ಬರಲಿಕ್ಕಿರುವಂಥ ವಿಶ್ವಾಸಿಗಳು, ದೇವರೇ ಇವರೆಲ್ಲರೂ ಕರ್ತನೆ ನಿನ್ನ ಮಹಿಮೆ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಲಿ. ಅವರು ಬಲಿಷ್ಠರಾಗಿ ಅನಂತಪೂರ್ವಕವಾದ ತಾಳ್ಮೆಯನ್ನು, ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವರಾಗಲಿ ಸ್ವಾಮಿ. ಅಪ್ಪ ತಂದೆ, ದೇವಜನರ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರ ಹೋಗೋದಕ್ಕೆ ನಮಗೆ ಯೋಗ್ಯತೆಯನ್ನು ಅನುಗ್ರಹಿಸ್ತ ತಂದೆಯೇ, ನಿನಗೆ ನಾವು ಯಾವಾಗಲೂ ಕೃತಜ್ಞತಾ ಸ್ತುತಿ ಮಾಡೋದಕ್ಕಾಗಿ ದೇವರೇ ನಮಗೆ ಇಂಥ ಒಂದು ದೊಡ್ಡ ಕೃಪೆಯನ್ನು ಅನುಗ್ರಹಿಸು. ದೇವಜನರು ಎಲ್ಲ ಈ ಕಾರ್ಯಗಳಲ್ಲಿ ಪರಿಪೂರ್ಣತೆಯಲ್ಲಿ ಬರಲಿ ಸ್ವಾಮಿ. ನಮ್ಮನ್ನು ಈ ಪರಿಪೂರ್ಣತೆಗೆ ನಡೆಸು. ಕೊಲೊಸ್ಸೆ ಸಭೆಯವರಿಗೆ ಕರ್ತನೆ, ಅವರ ಸಭೆಯವರ ಮೇಲೆ ಯಾವ ಅಂಶಗಳ ಪ್ರಾರ್ಥನೆ ಇದೆಯೋ ಈ ಅಂಶಗಳ ಆಶೀರ್ವಾದ ನಮ್ಮ ಮೇಲೆಯೂ ಬರಲಿ. ಇದು ನಮಗೂ ಬೇಕೆಂಬುದಾಗಿ ಹಂಬಲಿಸುವ ಪ್ರಿಯರ ಮೇಲೆಯೂ ಅವರ ಕುಟುಂಬಸ್ಥರ ಮೇಲೆಯೂ ಬರಲಿ ಸ್ವಾಮಿ. ನಿನ್ನ ಬರೋಣದೊಳಗೆ ನಾವು ಕ್ರಿಸ್ತನ ಪರಿಪೂರ್ಣತೆಯನ್ನು ಕಾಣುವುದಕ್ಕೆ ದಯನ ಅನುಗ್ರಹಿಸು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.